ಎಜಿ ನ್ಯೂಸ್ಗೆ ಸ್ವಾಗತ. ಸಾಲ ಸೂಲ ಮಾಡಿ ಭತ್ತ ಬೆಳೆದ ಬಡ ರೈತರು ಈಗ ಕಂಗಾಲಾಗಿದ್ದಾರೆ. ನೀರಿನ ಮೂಲಗಳು ಬತ್ತಿ ಹೋದ ಹಿನ್ನೆಲೆ ಭತ್ತದ ಬೆಳೆಗೆ ನೀರು ಹರಿಸಿಕೊಳ್ಳಲು ಸಾಧ್ಯವಾಗದೆ ಭತ್ತದ ಬೆಳೆಗಳು ಒಣಗುವ ಆತಂಕದಲ್ಲಿ ಇದ್ದಾರೆ. ಕೂಡಲೇ ಕಾಲುವೆಗೆ ನೀರು ಹರಿಸಿ ರೈತರ ಬೆನ್ನಿಗೆ ನಿಲ್ಲಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಕೈಯಲ್ಲಿ ಸಲಿಕೆ ಹಿಡಿದು ವಿನೂತನ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಇಂದು ಉಮೇಶ್ ಮುದ್ನಾಳ್ ಅವರು ಯಾದಗಿರಿ ನಗರದ ಹೊರವಲಯದಲ್ಲಿ ಇರುವ ಬ್ರಿಡ್ಜ್ ಕಮ್ ಬ್ಯಾರೇಜಿನ ಗೇಟ್ಗಳು ತುಕ್ಕು ಹಿಡಿದು ಎಲ್ಲ ನೀರು ಸೋರಿಕೆಯಾಗಿರುವ ಹಿನ್ನೆಲೆ ಗಂಗಾನಗರದ ರೈತರ ಭತ್ತ ಒಣಗುವ ಆತಂಕದಲ್ಲಿ ಇರುವ ರೈತರ ಜಮೀನಿಗೆ ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿದ್ರು. ಗಂಗಾನಗರದಲ್ಲಿ ಇರುವ ಹಳ್ಳವು ಸಂಪೂರ್ಣವಾಗಿ ಬತ್ತಿ ಹೋದ ಹಿನ್ನೆಲೆ ಹಳ್ಳದಿಂದ ರೈತರು ಜಮೀನಿಗೆ ನೀರು ಹರಿಸಿಕೊಳ್ಳಲು ಆಗ್ತಾ ಇಲ್ಲ. ಹೀಗಾಗಿ ಗಂಗಾನಗರದ ರೈತರ ಸುಮಾರು 500 ಎಕರೆ ಭತ್ತ ಮತ್ತು ತರಕಾರಿ ಬೆಳೆಯು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪಿಸಿದ್ರು. ಕೈಯಲ್ಲಿ ಸಲಿಕೆ ಹಿಡಿದು ರೈತರ ಸಮ್ಮುಖದಲ್ಲಿ ವಿನೂತನ ಪ್ರತಿಭಟನೆ ಮಾಡಿ ಮಾತನಾಡಿದ ಉಮೇಶ್ ಮುದ್ನಾಳ್, ಹಳ್ಳ ಬತ್ತಿ ಹೋದ ಮೇಲೆ ಭತ್ತದ ಬೆಳೆಯು ಒಣಗಿ ರೈತರು ಆರ್ಥಿಕ ನಷ್ಟ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸರ್ಕಾರ ತಕ್ಷಣ ಹತ್ತಿಕುಣಿ ಹಾಗೂ ಸೌದಾಗರ ಜಲಾಶಯದಿಂದ ಹಳ್ಳಕ್ಕೆ ನೀರು ಹರಿಸಿ ರೈತರಿಗೆ ಜೀವ ಉಳಿಸಬೇಕಾಗಿದೆ. ಇಲ್ಲದಿದ್ರೆ ರೈತರು ಕೃಷಿ ಬಿಟ್ಟು ಬೆಂಗಳೂರು ಮುಂಬೈಗೆ ವಲಸೆ ಹೋಗುವಂತಾಗುತ್ತೆ, ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಾರಣ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಇದೇ ಸಂದರ್ಭದಲ್ಲಿ ರೈತರು ಆದ ಚಂದ್ರಾಮ್, ಪವನ್, ಆಂಜನೇಯ, ಬೆಳಗೇರ, ಯಂಕಪ್ಪ, ಭೀಮ್ರಾಯ್, ಮರೆ ಮಲ್ಲಪ್ಪ, ಹನುಮಂತ, ದುರ್ಗಪ್ಪ, ರಾಜಪ್ಪ, ಗೌಸ್ ಭಾಯ್, ವೈಲಾರಿ, ಶಂಕರ್, ಮಲ್ಲೇಶಪ್ಪ, ಶಾಕಪ್ಪ, ಸಾಯಿಕುಮಾರ್, ಮಲ್ಲಪ್ಪ, ನಾಗಪ್ಪ, ಶಿವಣ್ಣ, ಶರಣಪ್ಪ, ಈಶಪ್ಪ, ಸಾಬಣ್ಣ, ಲಕ್ಷ್ಮಣ್, ಆನಂದ್, ರಾಜಪ್ಪ, ಶರತ್, ಮರುಗಪ್ಪ, ಅಂಜಪ್ಪ, ಸಾಬಣ್ಣ, ಜುಂಜಲಪ್ಪ ಸೇರಿ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಗಂಗಾನಗರದ ಹೊರ ಭಾಗದಲ್ಲಿ ಇರುವ ಹಳ್ಳಕ್ಕೆ ಹೆಚ್ಚು ನೀರು ಇರ್ತಾ ಇತ್ತು. ಆದರೆ ಈಗ ಹಳ್ಳದಲ್ಲಿ ನೀರು ಇಲ್ಲದಕ್ಕೆ ಹಳ್ಳವು ಒಣಗಿ ಹೋಗಿದೆ. ಜಾನುವಾರುಗಳು ಹಾಗೂ ಪಕ್ಷಿಗಳಿಗೆ ನೀರಿನ ದಾಹ ನೀಗಿಸಿಕೊಳ್ಳಲು ಕಷ್ಟವಾಗಿದೆ. ಸರ್ಕಾರ ಪ್ರಾಣಿ ಹಾಗೂ ಪಕ್ಷಿ ಜಲಚರಗಳಿಗೆ ಅನುಕೂಲವಾಗಲು ಹಳ್ಳಕ್ಕೆ ಹತ್ತಿಕುಣಿ ಇಲ್ಲವೇ ಸೌದಾಗರ್ ಜಲಾಶಯದಿಂದ ನೀರು ಹರಿಸಬೇಕು. ಅಖಿಲ ಭಾರತೀಯ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಹೇಳಿದ್ದಾರೆ. ಭತ್ತವನ್ನು ರೈತರು ಮಾಡ್ತಕ್ಕಂಥ ಒಂದು ನೀರಿನ ಅವಕಾಶ ಸರಾಗ ಚಾಮಳೆ ಬ್ರಿಡ್ಜು, ಇದು ಗಂಗಾನಗರದು ಬ್ರಿಡ್ಜನ್ನು ಮಾಡಿದ್ದೇವ್ರಿ. ನೀರಂತರ ಯಾವತ್ತು ಸಮಯ ನೀರಿಲ್ಲ, ಎಲ್ಲ ಎತ್ತುಗಳನ್ನು ಕೊಚ್ಕೊಂಡು ಹೋಗಿ ಎಲ್ಲ ರೈತರು ಮಾತಾಡಿ ಗದ್ದೆಗಳು ಮಾಡ್ಯದ. ನೀರು ಈ ಬ್ರಿಡ್ಜಿಗೆ ನೀರು ಖಾಲಿ ಆಗಿರ್ತಕ್ಕಂಥ ಇವತ್ತು ಭಾಳ ಗಂಭೀರ ಆಗಿದ್ದತ್ತು ರೀ. ರೈತ ಇವತ್ತು ಒದ್ದಾಡಿ ಸಾಯಂಗಾಗ್ಯದ. ಈ ಭತ್ತ ಮಾತ್ರ ಕೈಗೆತ್ತಲಾರ್ದ ಮಂದಿ ಸುಮ್ಮನೆ ಕುಂತು ಬಿಟ್ಟದ್ರಿ ಹೊಲ್ದಾಗ. ದನ ಕರಿಗೆ ನೀರಿಲ್ಲ, ಬೆಳೆಗೆ ನೀರಿಲ್ಲ, ಸರ್ಕಾರಿ ಒಣಗ್ಯದ. ಎಲ್ಲ ಕೈ ಜೋಡಿಸ್ಕೊಂಡು ಸುಮ್ಮನೆ ಕುಂತ ಸರ್. ಇದು ಏನೋ ಅನುಕೂಲ ಮಾಡಿರ ರೈತ ಬದುಕ್ತಾನ, ಇಲ್ಕಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಬೆಳಗ್ರು ತಯಾರಾಗ್ಯಾರ ಸರ್. ವಾಜಪೇಯಿ ಸಾಲನಿಂದ ತೀರ್ಮಾನ ಆಗಿಲ್ಲ. ಗೊಬ್ಬರ ಅಂಗಡಿಯಲ್ಲಿ ಕಿರಿಕಿರಿ ಕೊಟ್ಟಾರ, ಟ್ರಾಕ್ಟರ್ದವ್ರು ಕಿರಿಕಿರಿ ಕೊಟ್ಟಾರ, ಲೇಬರ್ದವರು. ಹಿಂಗಾಗಿ ಮಂದಿ ಕೈ ಜೋಡಿಸ್ಕೊಂಡು ಕುಂತ ಸರ್. ರೈತ ಈಗ ಏನಾದ್ರು ಅವಕಾಶ ನಾವು ಮಾಡಿದ್ರೆ ರೈತ ಬದುಕ್ತಾನೆ ರೀ, ಇಲ್ಲಕ ದಿವಸ ಕುಡಿದು ಗದ್ದೆಗೆ ಸಾಯ್ತಾನೆ ರೀ ಸರ್. ಸರ್ ಇಲ್ಲಿಗೆ 2 ವರ್ಷ ಆಯ್ತು ಸರ್. ಇದು ಗಂಗಾನಗರಿಗೆ ಹೋಗ್ತದ ರಸ್ತೆಯಲ್ಲಿ ಇದು ಬಿರ್ಕಮ್ ಬ್ಯಾರೇಜ್ ಮಾಡಿದ್ದಾರೆ ಸರ್. 2 ವರ್ಷಲಿಂತ ನಾವು ಕೇಳ್ಕತ್ತೀವ್ರಿ ಸರ್. ಮೇಲೆ ಅಧಿಕಾರಿಗಳಿಗೆ ಯಾವಾಗ ನೋಡಿದ್ರೆ ಟೆಂಡರ್ ಆಗಿಲ್ಲ, ನಮ್ಮ ಬಿಲ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ಕೇಸಿ ನಾವೇ ರೈತರು ಸುತ್ತಮುತ್ತ ರೈತರು ಕಲ್ತು ಕೇಸಿ ಎಲ್ಲರೂ ಹಾಕಿವಿ ಸರ್. ಇಲ್ಲಿ ಮಿನಿಮಮ್ 500 ಎಕರೆದಷ್ಟು ಗದ್ದೆ ಅದ ರೀ, ಮ್ಯಾಲ ತೆಳಗ ಕಲಿಸಿ. ಅದಕ್ಕೆಲ್ಲ ವಾದ್ಬೇರಿ ಸಂಟ ಐತ್ರಿ. ನಾವು ವಾದ್ಬೇರಿನೇ ಸಾಲ ಸಮದ ಮಾಡಿ ಕೇಸಿ ಗೊಬ್ಬರದವ್ರಿಗೆ ಸುಳ್ಳು ಹೇಳಿ ಸಡ್ಗೇರಿ ಇದೊಂದು ಬೆಳೆ ಮಳೆಗಾಲ ಚಲ ಆಗ್ತದ್ರಿ ಕಟ್ತೀವಿ ಅಂತ ಹೇಳಿ ಕೇಸಿ ಕಟ್ಟಿವ್ರಿ. ಈಗ ನೋಡಿದ್ರೆ ಕಿರಿಕಿರಿ ಮಾಡಾಕತ್ತಾರ್ರಿ. ಈಗ ನೋಡಿದ್ರೆ ಬೆಳೆ ಅಂದರೆ ಬೆಳೆ ಬಂದವ ಸರ್. ಬಂದದು ಕಿತ್ತಿಪ್ಪಿಲಿಗೆ ಈಗ ಇನ್ನೂ ಒಂದು ಕೋಟ್ ಮಸಾಲೆ ಹಾಕಿದ್ರೆ ಗೊಬ್ಬರ ಆಗಾದ್ರಿ, ಎಲ್ಲ ಬಂದವ್ರಿ. ಬೆಳೆ ತೆನಿ ಹಾಕ್ಲಕ್ಕಾಗ್ಯಾವ. ಈಗ 2 ತಡಿ ನೀರು ಬೇಕು ರೀ ಸರ್. ಇನ್ನೂ 2 ತಿಂಗಳ ನೀರು ಬೇಕು. 2 ತಿಂಗಳ ನೀರು ಇರಲಿಲ್ಲ ಅಂದ್ರೆ ಯಾವನು ಬರಲಿಲ್ಲ ಅಂದ್ರೆ ನಾವೆಲ್ಲ ಎಣ್ಣೆ ಕುಡ್ದು ಅದು ಕುಡ್ದು ಎಲ್ಲ ಸಹಿಬೇಕಾಗ್ತದೆ ಸರ್. ಉಳಿದವರೆಲ್ಲ ಕಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರು ಬೆಂಬೈ ಹೋಗ್ಬೇಕಾಗ್ತದೆ ಸರ್. ಇಲ್ಲಿಗಂತರ 2 ವರ್ಷ ಆಯ್ತು ರೀ. ನಾವೇ ಒತ್ಕೊಂಡು ಕೇಸಿ ರೂಮ್ನಲ್ಲಿ ಇದ್ದಂಥವು ಪಾಠಗಳು ಅಂದ್ರೆ ನಾವೇ ಒತ್ಕೊಂಬಂದು ಹಾಕಿ ಸರ್. ಅದಕ್ಕೆ ಏನಿಲ್ಲ ಸರ್, ಕಂಟಿ ಹಂಗೆ ಹೊರ್ಕಂದದ, ಮತ್ತು ಅದಕ್ಕೆ ವಯಸ್ಸಾರಿಲ್ಲ, ಏನಿಲ್ಲ ಸರ್. ಅಂಥವು ಅದ್ರ ಕೇಸಿ ನಾವೇ ಸ್ವಲ್ಪ ನಿಂದಿರಲ್ಲ ಅಂತ ಕೇಸಿ ಹಾಕಿದ್ವಿ ಸರ್. ಅಂದ್ರೆ ಮೇಲೆ ಅಧಿಕಾರಿಗೆ ಹೇಳಿದ್ರೆ ಕಂಪಲ್ಸರಿ ಟೆಂಡರ್ ಆಗಿಲ್ಲ, ಅದಾಗಿಲ್ಲ ಅಂತ ಹೇಳ್ತಾರೆ ಸರ್. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಮತ್ತು ಸೌದಾಗರ ಜಲಾಶಯಲಿಂತ ಬರ್ತಕ್ಕಂಥ ನೀರು ಸೋರಿಕೆ ಆಗ್ತದಂಥ ದೃಷ್ಟಿಯಿಂದ 10 ವರ್ಷದಿಂದ ಏನದ ಗಂಗಾನಗರಲಿಂತ ಬೈಲಹನುಮನ್ ಟೆಂಪಲ್ಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಒಂದು 3-4 ವರ್ಷ ಈ ರೈತರಿಗೆ ಭಾಳ ಅನುಕೂಲ ಆಗಿತ್ತು. ಆದರೆ ಇತ್ತೀಚೆಗೆ ನೀರು ಜಂಗಡ ಕೇಸಿ ಇವೆಲ್ಲ ಪಾಠಗಳೆಲ್ಲ ಕೊಳತು ಹೋಗಿ ನೀರೆಲ್ಲ ಸೋರಿಕೆ ಆಗಿ ಇವತ್ತು ನೀರಿಲ್ಲಾರ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೈತರು ಗಮನಕ್ಕೆ ತಂದರು, ಎಚ್ಚೆತ್ತುಕೊಂಡಿಲ್ಲ. ಇವತ್ತು ವಿಶೇಷವಾಗಿ ರೈತರ ಸಲಿಕೆ ಹಿಡಿದ ಕೇಸಿ ವಿನೂತನ ಪ್ರತಿಭಟನೆ ಮಾಡಿದ್ವಿ ಇದೇ ಸ್ಥಳದಲ್ಲಿ. ತಕ್ಷಣ ಎಚ್ಚೆತ್ತುಕೊಂಡು ಹೈಡ್ರಾಲಿಕ್ ಗೇಟ್ಗಳನ್ನು ಕೂಡಿಸ್ಬೇಕು.
ಮತ್ತು ಈಗ ಭತ್ತ ಬೆಳೆದಾರೆ. ಹೋದ ಸಲ ಭತ್ತ ಬೆಳೆದೇ ಸಾಲ ಮಾಡಿರ್ತಕ್ಕಂಥ ಇನ್ನೂ ತೀರಿಲ್ಲ. ಈಗ ಮತ್ತೆ ಭತ್ತ ಬೆಳೆದಾನ. ಅದಕ್ಕೂ ಭತ್ತ ಕೂಡ ಇವತ್ತು ಆಲ್ರೆಡಿ ಇನ್ನೂ ಒಂದು ತಿಂಗಳದಲ್ಲಿ ಕೈಗೆ ಬರೋಂಥ ಸಂಭವ ಅದ. ಅದಕ್ಕೆ ನೀರು ಕೊಡಲಿಲ್ಲ ಅಂದ್ರೆ ಅದನ್ನ ಹಾಳಾಗಿ ಹೋಗ್ತದೆ. ತಕ್ಷಣ ಅದು ಎಲ್ಲ ಮೇಲ್ಗಂಡು ನೀರು ಬಿಟ್ಟು ನೀರು ನಿಂದ್ರಿಸ್ಕೇಸಿ ಇವ್ರಿಗೆ ಪೂರ ಭತ್ತ ಬೆಳೆಯೋರಿಗೆ ಜಿಲ್ಲಾಡಳಿತ ಇವ್ರು ಬೆನ್ನಿಗೆ ನಿಂದಿರಬೇಕು. ಇಲ್ಲದಿದ್ದರೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಕ್ಕಂಥ ರಸ್ತೆಯನ್ನು ಬೃಹತ್ ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಬೇಕಾಗ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.